ಸಿದ್ದು ಬೆಂಗಳೂರು ದಕ್ಷಿಣದ ಬಿಜೆಪಿಯ ಗುಟ್ಟು ತೇಜಸ್ವಿನಿಗೆ ಟಿಕೆಟ್ ಮಿಸ್ ಆಗಿದ್ದೇಕೆ, ಮಿಡ್ ನೈಟ್ ಸೂರ್ಯೋದಯ ಆಗಿದ್ದೇಕೆ, ಇದೆಲ್ಲದರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಏಕೆಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಕ್ರಾಂತಿ ಆಯ್ತು ಬಿಜೆಪಿಯಲ್ಲಿ ಅನ್ನೋದನ್ನ ನೋಡ್ತಾ ಇದ್ವಿ. ಬೆಂಗಳೂರು ದಕ್ಷಿಣದ ಬಿಜೆಪಿಯ ಗುಟ್ಟನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತೇಜಸ್ವಿನಿಗೆ ಟಿಕೆಟ್ ಮಿಸ್ ಆಗಿದ್ದಾದ್ರೂ ಯಾಕೆ, ಇನ್ನು ಮಿಡ್ ನೈಟ್ ಸೂರ್ಯೋದಯ ಆಗಿದ್ದೇಕೆ ಅನ್ನೋದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕಡೆ ಕ್ಷಣದವರೆಗೂ ಕೂಡ ದಕ್ಷಿಣ ಸಸ್ಪೆನ್ಸ್ ಆಗಿದ್ದಾದ್ರೂ ಯಾಕೆ, ನಾಮಪತ್ರ ಸಲ್ಲಿಕೆ ಕೊನೆ ದಿನನೇ ಪಟ್ಟಿ ಬಿಟ್ಟಿದ್ಯಾಕೆ ಅನ್ನೋದ್ರ ಕುರಿತಾದ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ತೇಜಸ್ವಿ ಆಯ್ಕೆ ಹಿಂದಿದೆ ಹಲವು ಕಾರಣಗಳು, ಹಲವು ರಣತಂತ್ರಗಳು ಕೂಡ ಇಲ್ಲಿ ಇತ್ತು. ಬಿಜೆಪಿ ಚಾಣಕ್ಯನ ಲೆಕ್ಕಾಚಾರ ಏನ್ ಗೊತ್ತಾ, ಇದರ ಬಗ್ಗೆ ಹೇಳ್ತಾ ಇದ್ದೀವಿ ನಿಮ್ಗೆ. ತೇಜಸ್ವಿನಿಗೆ ಬಿಟ್ಟು ತೇಜಸ್ವಿಗೆ ಮಣೆ ಹಾಕಿದ್ಯಾಕೆ, ಇಲ್ಲಿ ಪ್ರಮುಖವಾಗಿ ಅಷ್ಟೊಂದು ಅನುಕಂಪ ಅನಂತಕುಮಾರ್ ಅವರ ಪತ್ನಿ ಈ ಎಲ್ಲವೂ ಇದ್ರೂ ಕೂಡ ತೇಜಸ್ವಿಗೆ ಮಣೆ ಹಾಕಿದ್ಯಾಕೆ, ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ಚಾಣಕ್ಯನ ಲೆಕ್ಕಾಚಾರ ಆದ್ರೂ ಏನಿತ್ತು ಅಂತ. ಆ ರಣತಂತ್ರ ಏನಿತ್ತು ಅಂತ ನೋಡೋದಾದ್ರೆ, ತೇಜಸ್ವಿನಿ ಹೆಸರು ರಾಜ್ಯದಿಂದ ಶಿಫಾರಸ್ಸಾಗಿದ್ದಷ್ಟೇ, ಆದ್ರೆ ಆಗಲೇ ಎಲ್ಲಾ ಲೆಕ್ಕಾಚಾರವನ್ನ ಮಾಡಿದ್ರು ಚಾಣಕ್ಯ. ತೇಜಸ್ವಿನಿಗೆ ಟಿಕೆಟ್ ಬೇಡ ಅಂತ ನಿರ್ಧರಿಸಿತ್ತಂತೆ ಹೈಕಮಾಂಡ್. ಇದಕ್ಕೂ ಮುಂಚೆನೆ ಇಲ್ಲಿ ರಾಜ್ಯ ಬಿಜೆಪಿ ಘಟಕ ಅವರ ಹೆಸರನ್ನ ಸೂಚಿಸಿದ್ದಷ್ಟೇ, ಆದ್ರೆ ಅದಕ್ಕೂ ಮುಂಚೆನೆ ಎಲ್ಲಾ ಲೆಕ್ಕಾಚಾರಗಳು ಆಗಿದ್ವಂತೆ. ಬಿಜೆಪಿ ಹೈಕಮಾಂಡ್ ಎಲ್ಲಾ ತೀರ್ಮಾನವನ್ನ ಕೈಗೊಂಡಿತ್ತಂತೆ. ಇಲ್ಲಿ ಪ್ರಮುಖವಾಗಿ ತಡರಾತ್ರಿ ತೇಜಸ್ವಿ ಸೂರ್ಯ ಹೆಸರು ಫೈನಲ್ ಮಾಡಿದ್ದು ಅಷ್ಟು ಬಿಟ್ರೆ ಅದಕ್ಕೂ ಮುಂಚೆನೆ ರೆಡಿ ಆಗಿತ್ತು. ಮೊದಲೇ ತಿಳಿಸಿದ್ದರೆ ಇದಕ್ಕೆ ಅಶೋಕ್ ಅಡ್ಡಿಯಾಗುವಂತ ಸಾಧ್ಯತೆ ಇತ್ತು. ಬೇರೆಯವರಿಗೆ ಟಿಕೆಟ್ ಬೇಡಿಕೆಯನ್ನ ಇಡ್ತಾ ಇದ್ರು ಅಶೋಕ್ ಅವರು. ಸೊ ಹೀಗಾಗಿ ಇಲ್ಲಿ ಸಾಕಷ್ಟು ರಣತಂತ್ರವನ್ನ ಹೆಣೆಯಲಾಗಿದೆ. ತೇಜಸ್ವಿನಿಗೆ ಟಿಕೆಟ್ ಇಲ್ಲ ಎಂದಾದಾಗ ಕಾಂಗ್ರೆಸ್ ಕೂಡ ಅಲರ್ಟ್ ಆಗ್ತಾ ಇತ್ತು. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಕಣಕ್ಕಿಳಿಸುವಂತ ಸಾಧ್ಯತೆ ಕೂಡ ಇತ್ತು. ತೇಜಸ್ವಿನಿ ಕಣಕ್ಕಿಳಿತಾರೆ ಎಂದು ಹಿಂದೆ ಸರಿದಿದ್ರು ರಾಮಲಿಂಗಾರೆಡ್ಡಿ ಅವರು. ಅವ್ರ ಕಣಕ್ಕಿಳಿದಾದ್ರೆ ನಾನು ಇಳಿಯೋದಿಲ್ಲ ಅಂತ ಒಂದು ವೇಳೆ ಮುಂಚೆನೆ ಟಿಕೆಟ್ ಅನ್ನ ಘೋಷಿಸಿದ್ರೆ ಬಂಡಾಯ ಭೀತಿಯನ್ನ ಕೂಡ ಎದುರಿಸಬೇಕಾಗಿತ್ತು. ತೇಜಸ್ವಿನಿ ಬಂಡಾಯ ಹೇಳುವಂತ ಆತಂಕ ಕೂಡ ಬಿಜೆಪಿಗೆ ಇತ್ತು. ಇದೇ ಕಾರಣಕ್ಕೆ ರಾತ್ರೋರಾತ್ರಿ ಬಿಜೆಪಿ ಲಿಸ್ಟ್ ರಿಲೀಸ್ ಆಗಿದೆ. ಇಲ್ಲಿ ಪ್ರಮುಖವಾಗಿ ಮೊದಲೇ ರೆಡಿ ಮಾಡ್ಕೊಂಡಿದ್ರು ಇವರಿಗೆ ಘೋಷಣೆ ಮಾಡಬೇಕು ಅಂತ, ಆದ್ರೆ ಸಾಕಷ್ಟು ರಣತಂತ್ರವನ್ನ ಹೆಣೆಯಲಾಗಿತ್ತು. ನಾಮಪತ್ರದ ದಿನ ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಬಂಡಾಯ ಹೇಳುವ ಯೋಚನೆ ಕೂಡ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಇದೇ ಕಾರಣಕ್ಕೆ ಮಿಡ್ ನೈಟ್ ಆಪರೇಷನ್ ಮಾಡಿದೆ ಹೈಕಮಾಂಡ್. ಇಲ್ಲಿ ಪ್ರಮುಖವಾಗಿ ಒಂದೇ ಕಲ್ಲಲ್ಲಿ 3 ಹಕ್ಕಿಯನ್ನ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾಮಪತ್ರದ ದಿನ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ, ಬಂಡಾಯ ಹೇಳುವಂತ ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ ಅಭಿಪ್ರಾಯವನ್ನ ಪಡ್ಕೊಂಡು. ಇದೇ ಕಾರಣಕ್ಕೆ ಮಿಡ್ ನೈಟ್ ಆಪರೇಷನ್ ಅನ್ನ ಮಾಡಿದೆ ಹೈಕಮಾಂಡ್. ಆಶ್ಚರ್ಯಕರ ರೀತಿಯಲ್ಲಿ ಇಲ್ಲಿ ಹೆಸರನ್ನ ಇಲ್ಲಿ ರಾಜ್ಯ ನಾಯಕರಿಗೂ ಕೂಡ ಕೊಟ್ಟಿರುವಂತದ್ದು. ನಾಮಪತ್ರದ ದಿನ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದ್ರೆ ಮೆಂಟಲಿ ಪ್ರಿಪೇರ್ ಕೂಡ ಆಗೋದಿಲ್ಲ, ಬಂಡಾಯ ಹೇಳುವಂತ ಭೀತಿ ಕೂಡ ಕಡಿಮೆ ಇರುತ್ತೆ. ಎಲ್ಲಿ ಮುಂಚೆನೆ ಘೋಷಣೆ ಮಾಡಿದ್ರೆ ಅವರಿಗೆ ಕಾಲಾವಕಾಶ ಸಿಕ್ಕಿರೋದು. ಆ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಬಂಡಾಯವಾಗಿ ಕೂಡ ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವುದು. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಬಿಜೆಪಿ ಹೈಕಮಾಂಡ್ ನ ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸಿದೆ ಅಂತ. ಒಂದ್ ಕಡೆ ಬಿಜೆಪಿಯ ರಾಜ್ಯ ನಾಯಕರಿಗೆ ಶಾಕು, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಶಾಕು, ಹಾಗೆ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಶಾಕ್ ಕೊಟ್ಟಿದೆ. ಸೊ ಯಾವ ರೀತಿಯಾಗಿ ಒಂದೇ ಕಲ್ಲಲ್ಲಿ 3 ಹಕ್ಕಿಯನ್ನ ಹೊಡೆದಿದ್ದಾರೆ ಅಂತ. ಖಂಡಿತ ಪೃಥ್ವಿರಾಜ್, ನಿಮ್ಮ ಮಾತು ನಿಜ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಮಾತ್ರ ಅಲ್ಲ, ಈ ಬಾರಿ 3 ಹಕ್ಕಿಯನ್ನು ಹೊಡಿಲಿಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂಥದ್ದು. ಅದೇ ಪ್ರಕಾರವಾಗಿ ಕೂಡ ಆ ಕೆಲಸವನ್ನು ಕೂಡ ಮಾಡಿದೆ. ಅದರಲ್ಲೂ ಈಗ ಏನು ತೇಜಸ್ವಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನ ನಾಯಕರು ಸಭೆ ನಡೆಸಿ ಆನಂತರ ಏನು ರಾಜ್ಯ ಘಟಕವು ಕೂಡ ಅದು ಒಂದೇ ಹೆಸರನ್ನು ಶಿಫಾರಸನ್ನು ಮಾಡಿತ್ತು. ಆದರೆ ಅಂತಿಮ ಹಂತದಲ್ಲಿ ಇಲ್ಲಿ ಏನು ಬದಲಾವಣೆ ಆಗಿದೆ ಅನ್ನುವಂಥ ಸಂದೇಶ ರವಾನೆ ಮಾಡೋದ್ರ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು ಒಬ್ಬ ಯುವ ನಾಯಕನನ್ನ ತಯಾರು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿ ಆ ಹಿನ್ನೆಲೆಯಲ್ಲಿ
ರಾತ್ರೋರಾತ್ರಿ ಅಂದ್ರೆ ಕೊನೆ ಗಳಿಗೆನಲ್ಲಿ ಏನು ನಾಮಪತ್ರ ಸಲ್ಲಿಕೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇರುವಂತಹ ಸಮಯದಲ್ಲಿ ಕರೆಕ್ಟ್ ಆಗಿ ಅದನ್ನ ಪ್ಲಾನ್ ಮಾಡ್ಕೊಂಡೇ ಏನು ತೇಜಸ್ವಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಸೊ ಆ ಮೂಲಕ ಬಿಜೆಪಿಯಲ್ಲಿ ಏನು ಇಲ್ಲಿರ್ತಕ್ಕಂಥ ಕೆಲವು ಗೊಂದಲಗಳಿರ್ಬೋದು ಅವೆಲ್ಲವಕ್ಕೂ ಕೂಡ ತೆರೆ ಎಳಿಬೇಕು. ಜೊತೆಗೆ ರಾಜ್ಯದ ಹೈಕಮಾಂಡ್ ನಾಯಕರಿಗೆ ಅಂದ್ರೆ ನೀವೇ ಹೇಳಿದ್ದೆ ಎಲ್ಲವೂ ಕೂಡ ಫೈನಲ್ ಅಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಬೇಕು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಒಂದು ವೇಳೆ ತೇಜಸ್ವಿನಿ ಅವರಿಗೆ ಟಿಕೆಟ್ ಕೊಡದೆ ಹೋಗಿ ಬೇರೆ ಯಾರಿಗಾರು ಟಿಕೆಟ್ ಕೊಟ್ಟಿದ್ದೆ ಆದ್ರೆ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಕಣಕ್ಕಿಳಿಸಿ ಆ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ಕಾಂಗ್ರೆಸ್ ಪಾಲನಾಗಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ರಣತಂತ್ರವನ್ನು ಕೂಡ ಮಾಡಿತ್ತು. ಸೊ ಅದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಒಂದು ರಣತಂತ್ರವನ್ನ ರೂಪಿಸಿ ಯುವ ನಾಯಕನನ್ನ ಕೊನೆ ಗಳಿಗೆಯಲ್ಲಿ ಕಣಕ್ಕಿಳಿಸಿರುವಂತದ್ದು. ಇಲ್ಲಿ ಪಕ್ಷದಲ್ಲಿ ಸಾಕಷ್ಟು ಈಗ ಅಸಮಾಧಾನ ಇದೆ. ಸೊ ಅಸಮಾಧಾನ ಇದ್ರೂ ಕೂಡ ಒಬ್ಬ ಯುವ ನಾಯಕನನ್ನ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತ ರೀತಿಯಲ್ಲಿ ತಯಾರು ಮಾಡಿರುವಂತದ್ದು. ಜೊತೆಗೆ ಅನಂತಕುಮಾರ್ ಅವರ ಪತ್ನಿಯು ಕೂಡ ಟಿಕೆಟ್ ತಪ್ಪಿಸಬೇಕು, ಅವರಿಗೆ ಟಿಕೆಟ್ ಕೊಡುವಂತದ್ದು ಸೂಕ್ತ ಅಲ್ಲ, ಒಬ್ಬ ಯುವ ನಾಯಕನನ್ನ ತಯಾರು ಮಾಡಲಿಕ್ಕೆ ಬೇಕಾದಂತ ರಣತಂತ್ರವನ್ನ ಮಾಡುವಂತದ್ದು ಸೂಕ್ತ ಅನ್ನುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತ ಮಾಸ್ಟರ್ ಪ್ಲಾನ್ ಅನ್ನ ಮೊದಲೇ ಮಾಡ್ಕೊಂಡಿತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪೃಥ್ವಿರಾಜ್, ಎಸ್ ರಮೇಶ್, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ರಣತಂತ್ರ ವರ್ಕೌಟ್ ಆಗಿದೆ ಅಂತ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸ್ಥಳೀಯ ನಾಯಕರ ವಿರೋಧವನ್ನ ಕಟ್ಕೊಂಡು ಇಲ್ಲಿ ಅಂದ್ರೆ ಅಭ್ಯರ್ಥಿ ಮುಖ್ಯ ಅಲ್ಲ, ಮೋದಿ ಅಲೆಯ ಮುಖಾಂತರ ಬೆಂಗಳೂರು ದಕ್ಷಿಣದಲ್ಲಿ ಈಸಿಯಾಗಿ ಗೆದ್ದು ಬಿಡಬಹುದು ಅನ್ನುವ ಲೆಕ್ಕಾಚಾರ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಮಾಡಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಪ್ರಕಾರ ಯುವ ನಾಯಕನಿಗೆ ಒಂದು ಅವಕಾಶವನ್ನು ಕೊಟ್ಟಿವಿ ಅನ್ನುವಂತಹ ಸಂದೇಶ ರವಾನೆ ಮಾಡೋದ್ರ ಜೊತೆನಲ್ಲಿ ವಂಶ ಪರಂಪರ ರಾಜಕಾರಣಕ್ಕೂ ನಾವು ಇತಿಶ್ರೀ ಹಾಡ್ತಿದೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಅಷ್ಟೆಲ್ಲ ಆದ್ರೂ ಕೂಡ ಅಸಮಾಧಾನ ಸಾಕಷ್ಟು ಇದೆ. ಆದರೆ ರಾಜ್ಯ ನಾಯಕರನ್ನು ಕೂಡ ಈಗಾಗಲೇ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಅದು ಏನೇ ಆದ್ರೂ ಕೂಡ ಬಿಜೆಪಿಯ ದಕ್ಷಿಣ ಏನು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಸಮಾಧಾನಗಳಿದೆ. ಅದನ್ನು ಹೇಗೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ನಿಭಾಯಿಸುತ್ತೆ ಅನ್ನೋದು ಕಾದು ನೋಡಬೇಕು. ಆದ್ರೆ ಸದ್ಯದ ಮಟ್ಟಿಗೆ ತೇಜಸ್ವಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸಿರುವಂತದ್ದು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಅಸಮಾಧಾನವನ್ನು ಸೃಷ್ಟಿ ಮಾಡಿದೆ. ಜೊತೆಯಲ್ಲಿ ಯುವ ನಾಯಕನಿಗೆ ಈಗಾಗಲೇ ಟಿಕೆಟ್ ಕೊಟ್ಟಿರತಕ್ಕಂಥದ್ದು ಕೂಡ ಹೊಸ ರೀತಿಯ ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ಈ ರಣತಂತ್ರವನ್ನು ರೂಪಿಸಿ ಈಗ ಸದ್ಯದ ಮಟ್ಟಿಗೆ ಗೆದ್ವಿ ಅನ್ನುವಂತ ಉಮೇದಿನಲ್ಲಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ಯಾವ ರೀತಿ ಬೇಕಾದ್ರೂ ಕೂಡ ಆಗಬಹುದು. ಸದ್ಯಕ್ಕೆ ಕಾಂಗ್ರೆಸ್ನಿಂದ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕಣಕ್ಕಿಳಿಯುವಂತ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು, ಅಲ್ಲೂ ಕೂಡ ಅದು ಪೆಟ್ಟು ಬಿದ್ದಿದೆ. ಆದರೆ ಬಿ ಕೆ ಹರಿಪ್ರಸಾದ್ ಕಳೆದ ಬಾರಿ ಏನು ಸುಮಾರು 65,000 ಮತಗಳಿಂದ ಅವರು ಸೋಲನ್ನ ಕಂಡಿದ್ರು. ಆದ್ರೆ ಈ ಬಾರಿ ಒಬ್ಬ ಯುವ ನಾಯಕನನ್ನ ಬಿಜೆಪಿ ರಮೇಶ್ ಹಿರೇಚಂಬರು ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡೆದು. ತೇಜಸ್ವಿ ಆಯ್ಕೆ ಹಿಂದೆ ಹಲವು ಲೆಕ್ಕಾಚಾರಗಳಿದೆ. ಯುವಕರಿಗೆ ಮಣೆಯನ್ನ ಹಾಕ್ತಿರೋದು ಯಾಕೆ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಇದ್ವಿ. ಬಿಜೆಪಿಯ ದೂರದೃಷ್ಟಿಯ ಲೆಕ್ಕಾಚಾರ ಇದು. ತೇಜಸ್ವಿ ಆಯ್ಕೆ ಹಿಂದೆ ಹಲವು ಲೆಕ್ಕಾಚಾರಗಳು ಅಡಗಿದೆ. ಬಿಜೆಪಿಯ ಹೈಕಮಾಂಡ್ ಇಲ್ಲಿ ಹಲವು ಲೆಕ್ಕಾಚಾರಗಳನ್ನ ಹಾಕೊಂಡಿರುವಂತದ್ದು. ಯುವಕರಿಗೆ ಮಣೆ ಹಾಕ್ತಿರೋದು ಯಾಕೆ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೀವಿ. ಬಿಜೆಪಿಯ ದೂರದೃಷ್ಟಿಯ ಲೆಕ್ಕಾಚಾರ ಇಲ್ಲಿ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯುವಕರಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ವೈಚಾರಿಕ ಪ್ರಖರತೆಯುಳ್ಳವರು ಈಗ ಅಗತ್ಯವಾಗಿದ್ದಾರೆ ಬಿಜೆಪಿಗೆ. ಮೋದಿಯಂತ ವಾಗ್ಮಿಗಳು ಈಗ ಅವಶ್ಯಕವಾಗಿದೆ ಬಿಜೆಪಿಗೆ. ಸೊ ಹೀಗಾಗಿನೇ ಯುವಕರಿಗೆ, ಅದರಲ್ಲೂ ಪ್ರಮುಖವಾಗಿ ಉತ್ತಮ ವಾಗ್ಮಿಗಳಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಅನಂತ ಪರಿಕರ್ ಸ್ಥಾನಗಳು ಈಗ ಖಾಲಿ ಉಳ್ಕೊಂಡಿರುವಂತದ್ದು. ಮತ್ತೊಂದ್ ಕಡೆ ಅಡ್ವಾಣಿಯವರಾಗಿರ್ಬೋದು, ಸುಷ್ಮಾ ಸ್ವರಾಜ್ ಈಗ ಆಲ್ರೆಡಿ ದೂರ ಸರಿತಾ ಇದ್ದಾರೆ. ಸಂಸತ್ನಲ್ಲಿ ಈಗ ಪ್ರಖರ ವಾಗ್ಮಿಗಳ ಕೊರತೆ ಕೂಡ ಎದುರಾಗ್ತಾ ಇದೆ. ಸೊ ಹೀಗಾಗಿ ಬಿಜೆಪಿ ಯುವಕರಿಗೆ ಮಣೆಯನ್ನ ಹಾಕ್ತಾ ಇದೆ. ಇದೇ ಕಾರಣಕ್ಕೆ ಹೊಸ ತಲೆಮಾರಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಕಳೆದ ಬಾರಿ ಪ್ರತಾಪ್ ಸಿಂಹ, ಈ ಬಾರಿ ತೇಜಸ್ವಿ ಅವರಿಗೆ ರಾಜ್ಯದಲ್ಲಿ ಮಣೆಯನ್ನ ಹಾಕಲಾಗ್ತಾ ಇರುವಂತದ್ದು. ಪ್ರತಿ ರಾಜ್ಯದಿಂದಲೂ ಯುವಕರಿಗೆ ಆದ್ಯತೆಯನ್ನ ನೀಡಿದೆ ಬಿಜೆಪಿ. ಈ ಮೂಲಕ ಸಂಸದೀಯ ಪಟುಗಳ ತಯಾರಿಯನ್ನ ಮಾಡ್ತಾ ಇದೆ. ಇದು ಮುಂದೆ ಬಿಜೆಪಿಗೆ ಅನುಕೂಲ ಎನ್ನುವಂತ ಲೆಕ್ಕಾಚಾರ ಕೂಡ ಇರುವಂತದ್ದು. ಇದೇ ತಂತ್ರ ಅನುಸರಿಸುತ್ತಿದ್ದಾರೆ ಅಮಿತ್ ಶಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು. ಯಾಕೆಂದ್ರೆ ಈಗ ಆಲ್ರೆಡಿ ಹಿರಿಯ ನಾಯಕರಿಗೆ ಟಿಕೆಟ್ ಇಲ್ಲ. ಮತ್ತೊಂದ್ ಕಡೆ ಅಡ್ವಾಣಿ ಅವರಿಲ್ಲ, ಮುರಳಿ ಮನೋಹರ್ ಜೋಶಿ ಅವರಿಲ್ಲ, ಸುಷ್ಮಾ ಸ್ವರಾಜ್ ಅವರಿಲ್ಲ, ಉಮಾ ಭಾರತಿ ಅವರಿಲ್ಲ. ಮತ್ತೊಂದ್ ಕಡೆ ಪರಿಕ್ಕರ್ ಅವರು ನಿಧನರಾದ್ರು, ಹಾಗೆ ಅನಂತ್ ಕುಮಾರ್ ಅವರು ನಿಧನರಾದ್ರು. ಸೊ ಹೀಗಾಗಿ ಈ ಸ್ಥಾನಗಳನ್ನ ತುಂಬಬೇಕು, ಹಾಗೆ ಪ್ರತಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಇವರಿಗೆ ಮಣೆಯನ್ನ ಹಾಕ್ತಾ ಇರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಳೆದ ಬಾರಿ ರಾಜ್ಯದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಮಣೆಯನ್ನ ಹಾಕಲಾಗಿತ್ತು. ಈ ಬಾರಿ ತೇಜಸ್ವಿ ಸೂರ್ಯ ಅವರಿಗೆ ಮಣೆಯನ್ನ ಹಾಕಲಾಗಿದೆ.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಸರ್, ರಮೇಶ್, ಇಲ್ಲಿ ಪ್ರಮುಖವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯ ದೂರದೃಷ್ಟಿ. ಇಲ್ಲಿ ಒಂದ್ ಕಡೆ ಹಿರಿಯ ನಾಯಕರೆಲ್ಲರೂ ಕೂಡ ಲೋಕಸಭೆಯಲ್ಲಿ ಮಾಯವಾಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪ್ರಖರ ವಾಗ್ಮಿಗಳು ಬಿಜೆಪಿಗೆ ಬೇಕಾಗಿರುವಂತಹ ಹಿನ್ನೆಲೆಯಲ್ಲೇ ಯುವಕರಿಗೆ ಆದ್ಯತೆ ಕೊಡಲಾಗ್ತಾ ಇರುವಂತದ್ದು. ಅದಕ್ಕೋಸ್ಕರನೇ ಇಲ್ಲಿ ತೇಜಸ್ವಿ ಸೂರ್ಯಗೂ ಕೂಡ ಟಿಕೆಟ್ ಸಿಕ್ಕಿದೆ. ಖಂಡಿತ ಪೃಥ್ವಿರಾಜ್, ಯಾಕೆಂದ್ರೆ ಬಿಜೆಪಿಯ ಸಂಸದೀಯ ಪಟುಗಳಲ್ಲಿ ಒಬ್ಬೊಬ್ಬರಾಗಿ ಮರೆಯಾಗ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಸಂಸತ್ನಲ್ಲಿ ಅವರು ಬಿಜೆಪಿಯನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಅಥವಾ ಮೋದಿ ಅವರನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಸಂಸದೀಯ ಪಟುಗಳು ಬೇಕಾಗ್ತಾರೆ ಅನ್ನುವಂತ ಯೋಚನೆ ಕೂಡ ಬಿಜೆಪಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಕಳೆದ ಬಾರಿ ಪ್ರತಾಪ್ ಸಿಂಹ ಅವರನ್ನ ಬಿಜೆಪಿಗೆ ಕರೆತಂದು ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಸಂಸತ್ಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತು. ಅದೇ ರೀತಿ ಈ ಬಾರಿ ತೇಜಸ್ವಿ ಸೂರ್ಯ ಅವರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ಯುವಕರನ್ನ, ಅದು ವಾಗ್ಪಟುಗಳನ್ನ ಹುಡುಕಿ ಅವರನ್ನ ಪಿಕ್ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿಕೊಂಡಿದೆ. ಈಗಾಗಲೇ ಅನಂತಕುಮಾರ್ ಅವರು ನಿಧನ ಹೊಂದಿದ್ದಾರೆ. ಜೊತೆಗೆ ಪಕ್ಕದ ರಾಜ್ಯದಲ್ಲಿ ಗೋವಾದಲ್ಲಿ ಮನೋಹರ್ ಪರಿಕರ್ ಅವರು ನಿಧನ ಹೊಂದಿದ್ರು. ಅದಾದ ನಂತರ ಈಗಾಗಲೇ ಬಿಜೆಪಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಎಲ್ ಕೆ ಅಡ್ವಾಣಿ ಅವರು ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು. ಸೊ ಇಂತಹ ಹಲವಾರು ನಾಯಕರು ಬಿಜೆಪಿಯ ಸೀನಿಯರ್ಗಳು ಎಲ್ಲವೂ ಕೂಡ ಸೈಡ್ ಲೈನ್ ಆಗ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಸಂಸದೀಯ ಪಟುಗಳು ಸಂಸತ್ನಲ್ಲಿ ಅವರ ಮಾತುಕತೆಯನ್ನ ಮಾಡಲಿಕ್ಕೆ ಅಥವಾ ಯಾವುದೇ ವಿಚಾರ ಬಂದರೂ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ, ಜೊತೆಗೆ ಅದನ್ನ ಇಡೀ ಸಂಸತ್ಗೆ ಅರ್ಥಗರ್ಭಿತವಾಗಿ ಮನಮುಟ್ಟುವ ರೀತಿಯಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಬೇಕಾದಂತಹ ವಾಗ್ಪಟುಗಳು ಬೇಕಾಗ್ತಾರೆ. ಸೊ ಅಂತಹ ವಾಗ್ಮಿಗಳನ್ನ ಹುಡುಕುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಈ ಬಾರಿ ಮಾಡಿದೆ. ಸೊ ಅದೇ ಕಾರಣಕ್ಕಾಗಿ ಕರ್ನಾಟಕವೂ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಯಾರ್ಯಾರು ವಾಕ್ಚಾತುರ್ಯವನ್ನ ಹೊಂದಿರತಕ್ಕಂಥ ಯುವಕರಿದ್ದಾರೋ, ಸೊ ಅಂಥವರಿಗೆ ಯುವಕರಿಗೂ ಟಿಕೆಟ್ ಕೊಟ್ಟ ರೀತಿ ಆಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ಬಾರಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ತೇಜಸ್ವಿ ಸೂರ್ಯ ರಮೇಶ್, ಮತ್ತೊಂದು ಕಡೆ ಇಲ್ಲಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಲೋಕಲ್ ಲೀಡರ್ಸ್ ಗಳನ್ನ ಕೂಡ ಎದುರಾಕೊಂಡು ಟಿಕೆಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವರನ್ನ ಗೆಲ್ಲಿಸಿಕೊಡ್ಬೇಕಾದಂತ ಅನಿವಾರ್ಯತೆ ಬೇಕೇ ಬೇಕಾಗಿದೆ ಬಿಜೆಪಿಗೂ ಕೂಡ. ಸೊ ಯಾವ ರೀತಿಯಾದಂತ ಸ್ಪಷ್ಟ ಸಂದೇಶ ಬಂದಿದೆ ಬಿಜೆಪಿಯ ರಾಜ್ಯ ನಾಯಕರಿಗೆ? ಡೂ ಆರ್ ಡೈ ಅನ್ನುವ ಸೂಚನೆ ಏನಾದ್ರೂ ನೀಡಿದ್ಯಾ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕೆಂದ್ರೆ ಈ ಅಸಮಾಧಾನವನ್ನ ಅಥವಾ ಇಲ್ಲಿರ್ತಕ್ಕಂಥ ಗೊಂದಲಗಳನ್ನ ಬಗೆಹರಿಸಲೇಬೇಕಾಗಿರುವಂತದ್ದು. ಎಲ್ಲರೂ ಹೇಳುವಂತದ್ದು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮೋದಿ ಅವರಿಗಾಗಿ ಪ್ರತಿಯೊಬ್ಬರು ಕೂಡ ವೋಟ್ ಹಾಕಲೇಬೇಕು ಅನ್ನುವಂತ ಸೂಚನೆ ಇರುವಂತದ್ದು. ಇದ್ರ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆನಲ್ಲಿ ಪಕ್ಷದಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಸಂದೇಶವನ್ನ ಹಿಂದೆ ರವಾನೆ ಮಾಡಿ ರಾತ್ರೋರಾತ್ರಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅಸಮಾಧಾನವನ್ನ ಸೃಷ್ಟಿ ಮಾಡಿದ ಮಾತ್ರ ಅಲ್ಲ, ಇಡೀ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಜ್ವಾಲಾಮುಖಿಯ ಉದ್ಭವ ಆಗಿದೆ, ವಾತಾವರಣ ಸೃಷ್ಟಿಯಾಗಿದೆ. ಇಷ್ಟೆಲ್ಲವನ್ನು ಕೂಡ ಸಮಾಧಾನವನ್ನು ಮಾಡಿ ಮತ್ತೆ ಅವರೆಲ್ಲರೂ ಕೂಡ ಬಿಜೆಪಿಗೆ ಕೆಲಸ ಮಾಡುವ ರೀತಿಯಲ್ಲಿ ಮತ್ತೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆ ಈಗಾಗಲೇ ಹೈಕಮಾಂಡ್ ನಾಯಕರು ನೀಡಿರ್ತಕ್ಕಂಥದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ನಿಜಕ್ಕೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಹಲವಾರು ವರ್ಷಗಳಿಂದ. ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಭದ್ರಕೋಟೆ ಆಗಿದ್ರು ಕೂಡ ಅದನ್ನು ಬಿಜೆಪಿಯ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಅನಂತಕುಮಾರ್ ಯಶಸ್ವಿಯಾಗಿದ್ರು. ಆದ್ರೆ ಈ ಬಾರಿ ಮತ್ತೆ ಅದೇ ಕೆಲಸವನ್ನ ಬಿಜೆಪಿ ಮಾಡುತ್ತಾ ಅಥವಾ ಮತ್ತೆ ಕಾಂಗ್ರೆಸ್ಗೆ ಅದನ್ನು ಕೈ ಚೆಲ್ಲಿ ಮತ್ತೆ ಕಾಂಗ್ರೆಸ್ ವಶಕ್ಕೆ ಕೊಡುತ್ತಾ ಅನ್ನೋ ತೀವ್ರ ಕುತೂಹಲವನ್ನ ಕೆಳಿಸ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ಗೆದ್ದೇ ಗೆಲ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಯುವಕರಿಗೂ ಕೂಡ ಮಣಿಯನ್ನ ಹಾಕಲಾಗ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕಾಂಗ್ರೆಸ್ಗೂ ಕೂಡ ಇಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ಶಾಕ್ ಅನ್ನ ಕೊಟ್ಟಿದೆ ಅಂತ ನೋಡ್ತಾ ಇದ್ವಿ. ಇನ್ನೊಂದ್ ಕಡೆ ಬೆಂಗಳೂರು ದಕ್ಷಿಣ ಕ್ಷೇತ್ರ 1991ರಿಂದಲೂ ಕೂಡ ಬಿಜೆಪಿಯ ಭದ್ರಕೋಟೆ ಆಗಿದೆ. ಸತತವಾಗಿ 6 ಬಾರಿ ಅನಂತಕುಮಾರ್ ಅವರು ಆಯ್ಕೆ ಆಗಿದ್ರೆ ಅದರ ಹಿಂದೆ ಕೂಡ ಒಬ್ರು ಬಿಜೆಪಿಯ ಅಭ್ಯರ್ಥಿ ಅಲ್ಲಿ ಗೆದ್ದು ಸಂಸದರಾಗಿದ್ರು. ಸೊ ಹೀಗಾಗಿ ಸತತವಾಗಿ 7 ಬಾರಿ ಬಿಜೆಪಿಯ ಭದ್ರಕೋಟೆ ಆಗಿದೆ ಲೋಕಸಭೆ ಎಲೆಕ್ಷನ್ ಅಲ್ಲಿ. ಸೊ ಹೀಗಾಗಿ ಈ ಬಾರಿನೂ ಕೂಡ ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ರಣತಂತ್ರವನ್ನ ಹೆಣೆದಿತ್ತು ಬಿಜೆಪಿ ಹೈಕಮಾಂಡ್ ಅಂತ. ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಕಳಿಸಿದ್ದಷ್ಟೇ ಬಿಜೆಪಿಯ ರಾಜ್ಯ ಘಟಕ, ಆದ್ರೆ ಅದಕ್ಕೂ ಮುಂಚೆನೆ ಹೈಕಮಾಂಡ್ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಹೆಣೆದಿತ್ತು. ಇಲ್ಲಿ ಪ್ರಮುಖವಾದಂತಹ ಒಂದು ರಣತಂತ್ರ ಏನು ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಕಳಿಸ್ತಾರೆ ಅನ್ನೋದು ಕೂಡ ಗೊತ್ತಿತ್ತು ಹೈಕಮಾಂಡ್ಗೆ. ಸೊ ಹೀಗಾಗಿ ಕಡೆ ಕ್ಷಣದವರೆಗೂ ಅವರ ಹೆಸರನ್ನೇ ಚಾಲ್ತಿಯಲ್ಲಿ ಬಿಟ್ಟು ನಂತರ ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಬಿಟ್ಕೊಟ್ರೆ ನಂತರ ಯಾರ್ದು ಕೂಡ ವಿರೋಧ ವ್ಯಕ್ತವಾಗಲ್ಲ, ಕಾಂಗ್ರೆಸ್ ಕೂಡ ಪ್ಲಾನ್ ಅನ್ನ ಮಾಡೋದಕ್ಕೆ ಚಾನ್ಸೇ ಇರೋದಿಲ್ಲ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ನಾನು ತಯಾರಿದ್ದೇನೆ ಅಂತ ಪಕ್ಷ ನಂಬಿದೆ, ಹೀಗಾಗಿಯೇ ನನಗೆ ಈ ಜವಾಬ್ದಾರಿಯನ್ನ ನೀಡಿದೆ, ನಾನು ತಯಾರಿಲ್ಲ ಅಂತ ಹೇಳಕ್ಕಾಗಲ್ಲ ಅಂತ ತೇಜಸ್ವಿ ಅವರು ಮಾತನಾಡಿದ್ದಾರೆ. ನರೇಂದ್ರ ಮೋದಿ ಅವರ ರಿಎಲೆಕ್ಷನ್ ನ ಒಂದು ಚುನಾವಣೆ ಇದು. ಅಂತ ಒಂದು ಪ್ರಯತ್ನ ಪಡಲಿಲ್ಲ, ಯಾವುದಕ್ಕೆ ಟಿಕೆಟ್ಗೋಸ್ಕರ ನೀವು ಲಾಬಿ ಮಾಡಲಿಲ್ಲ? ಖಂಡಿತ ಇಲ್ಲ. ನೀವು ನಾನೊಂದು ನನ್ನ ಟ್ವಿಟರ್ ಟೈಮ್ ಲೈನ್ಗೆ ನೀವು ಹೋಗಿ ನೋಡಿದ್ರೆ, ಯಾವಾಗ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರ ಅಭ್ಯರ್ಥಿಯಾಗಿ ಅಂದ್ರೆ ಅವರ ಶಿಫಾರಸ್ ಆಯಿತು, ಅವರ ಹೆಸರು ಇಲ್ಲಿನ ಅಭ್ಯರ್ಥಿಯಾಗಿ, ನಾನು ಅವತ್ತು ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಟ್ವೀಟ್ ಮಾಡಿದ್ದೆ. ನಮ್ಮ ಪಕ್ಷದ ನಾಯಕರು ನಾನು ಇದಕ್ಕೆ ತಯಾರಿದ್ದೀನಿ ಅಂತ ಅನ್ಕೊಂಡು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ಅವರ ದೃಷ್ಟಿಯಲ್ಲೇ ನಾನು ತಯಾರಿದ್ದೀನಿ ಅಂತಂದಾಗ ನಾನು ಇಲ್ಲ ಅಂತ ಹೇಳುವಂತಹ ಒಂದು ಉದ್ದಟತನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಪಕ್ಷದಲ್ಲಿ ಈ ರೀತಿಯ ಒಂದು ತೀರ್ಮಾನ ತಗೊಳ್ಬೇಕು ಅಂತಂದಾಗ ಯಡಿಯೂರಪ್ಪನವರಂಥ, ಸನ್ಮಾನ್ಯ ಅಶೋಕ್ ಅವರಂಥ, ಸೋಮಣ್ಣ ಸರ್ ಅಂತ ಸೀನಿಯರ್ ಲೀಡರ್ಸ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಲ್ಲಿ ಇಂಥ ಒಂದು ನಿರ್ಧಾರಕ್ಕೆ ಬಹುಶಃ ಬಂದಿರಲ್ಲ. ದೊಡ್ಡ ದೊಡ್ಡ ನಾಯಕರ ಟಿಕೆಟನ್ನು ತಪ್ಪಿಸುವಂಥದ್ದು ಅಥವಾ ಇನ್ನೇನೋ ಈ ರೀತಿಯ ರಾಜಕೀಯ ಪಲ್ಲಟಗಳನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ನನ್ನಂಥ ಸಾಮಾನ್ಯ ಕಾರ್ಯಕರ್ತನಿಗಿಲ್ಲ. ಪಕ್ಷದ ಸೂಚನೆ, ನಾನೊಬ್ಬ ಪಕ್ಷದ ಕಾಲಾಳ, ಫುಟ್ ಸೋಲ್ಜರ್.